ನಮಸ್ತೆ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಭೂಗೋಳ ವಿಭಾಗದ ಆಫ್ರಿಕಾ ಖಂಡ ಎಂಬ ಪಾಠದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಈ ವಿಡಿಯೋ LBA ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ವಿಡಿಯೋ ಆಗಿರುತ್ತದೆ. ಇಲ್ಲಿಯ ತನಕ ನಾವು ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡದ LBA ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇದು ಆಫ್ರಿಕಾ ಖಂಡ. ಈ ಎಲ್ಲ ವಿಡಿಯೋಗಳು ನಿಮಗೆ ಮುಂಬರುವಂಥ ಶಿಕ್ಷಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತ ಆಗ್ತದೆ. ಇದರಿಂದ ಖಂಡಿತ ಈ ಎಲ್ಲ ಖಂಡಗಳಿಂದ ಮಿನಿಮಮ್ ಅಂದರೂ ಒಂದು 5ರಿಂದ 10 ಪ್ರಶ್ನೆಗಳು ಬಂದೇ ಬರ್ತವೆ. GPSTರು ಕೂಡ ಅತ್ಯಂತ ಉಪಯುಕ್ತ ವಿಡಿಯೋ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಪ್ರಶ್ನೆ, ಪ್ರಪಂಚದ 2ನೇ ದೊಡ್ಡ ಖಂಡ. ಇಡೀ ಪ್ರಪಂಚದಲ್ಲಿ 2ನೇ ದೊಡ್ಡ ಖಂಡ ಏಷ್ಯಾ, ಆಫ್ರಿಕಾ, ಯುರೋಪ್, ಆಸ್ಟ್ರೇಲಿಯಾ. ಪ್ರಪಂಚದ 2ನೇ ದೊಡ್ಡ ಖಂಡ ಆಪ್ಷನ್ ಬಿ ಆಫ್ರಿಕಾ ಖಂಡ ಸರಿಯಾದ ಉತ್ತರ ಆಗ್ತದೆ. ಪ್ರಪಂಚದಲ್ಲಿ ಏಷ್ಯಾ ಅತಿ ದೊಡ್ಡ ಖಂಡ ಆಗಿರುವುದು, ಆಫ್ರಿಕಾ 2ನೇ ಸ್ಥಾನದಲ್ಲಿ ಇರುವಂಥದ್ದು. ಆಫ್ರಿಕಾ ಖಂಡವನ್ನು ಹೀಗೆಂದು ಕರೆಯುವರು. ಆಫ್ರಿಕಾ ಖಂಡವನ್ನು ಹೀಗೆಂದು ಕರೆಯುವರು: ಕತ್ತಲೆಯ ಖಂಡ, ವೈವಿಧ್ಯತೆಗಳ ಖಂಡ, ಬಿಳಿಯ ಖಂಡ, ಪರ್ಯಾಯ ದ್ವೀಪ. ಆಫ್ರಿಕಾ ಖಂಡವನ್ನು ಹೀಗೆಂದು ಕರೆಯುವರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕತ್ತಲೆಯ ಖಂಡ. ಆಪ್ಷನ್ ಎ ಕತ್ತಲೆಯ ಖಂಡ. ಆಫ್ರಿಕಾ ದೇಶದಲ್ಲಿರುವ ಒಟ್ಟು ದೇಶಗಳ ಸಂಖ್ಯೆ, ಇದು ಆಫ್ರಿಕಾ ಖಂಡದಲ್ಲಿರುವಾಗಿರಬೇಕಿತ್ತು. ಆಫ್ರಿಕಾ ಖಂಡದಲ್ಲಿರುವಂತಹ ಒಟ್ಟು ದೇಶಗಳ ಸಂಖ್ಯೆ 58, 54, 64, 48. ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ಒಟ್ಟು ದೇಶಗಳು 54 ದೇಶಗಳು. ಆಫ್ರಿಕಾ ಖಂಡದಲ್ಲಿ ಒಟ್ಟಾಗಿ 54 ದೇಶಗಳು ಇರುವಂಥದ್ದು. ನೆಕ್ಸ್ಟ್ ಕ್ವಶನ್, ಹೆಚ್ಚು ಕಡಿಮೆ ಆಫ್ರಿಕಾ ಖಂಡವನ್ನು ಸಮಾನವಾಗಿ ವಿಭಜಿಸುವಂತಹ ಅಕ್ಷಾಂಶ. ಆಫ್ರಿಕಾ ಖಂಡವನ್ನು ಸಮಾನವಾಗಿ ವಿಭಜನೆ ಮಾಡುವಂತಹ ಅಕ್ಷಾಂಶ ಭೂಮಧ್ಯ ರೇಖೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಯಾವುದೂ ಅಲ್ಲ. ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ ಹಾದು ಹೋಗಿರುವಂತಹ ಅಕ್ಷಾಂಶ ಭೂಮಧ್ಯ ರೇಖೆ ಅಥವಾ ಸಮಭಾಜಕ ವೃತ್ತ ಅಂತ ಕರಿತೀವಿ. ಇದು ಆಫ್ರಿಕಾ ಖಂಡದಲ್ಲಿ ಮಧ್ಯಭಾಗದಲ್ಲಿ ಹಾದು ಹೋಗಿರುವಂತಹ ರೇಖೆ. ಆಫ್ರಿಕಾ ಖಂಡದಲ್ಲಿ ಹಾದು ಹೋಗಿರುವ ಪ್ರಮುಖ ಅಕ್ಷಾಂಶಗಳು ಯಾವ ಯಾವ ಅಕ್ಷಾಂಶಗಳು ಆಫ್ರಿಕಾ ಖಂಡದಲ್ಲಿ ಹಾದು ಹೋಗಿದೆ ಅಂತ: ಕರ್ಕಾಟಕ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಮೇಲಿನ ಎಲ್ಲವೂ ಆಫ್ರಿಕಾ ಖಂಡದಲ್ಲಿ ಹಾದು ಹೋಗಿರುವಂತಹ ಅಕ್ಷಾಂಶಗಳು. ಇವೆಲ್ಲವೂ ಕೂಡ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಈ 3 ವೃತ್ತಗಳು ಕೂಡ ಅಥವಾ ಈ 3 ಅಕ್ಷಾಂಶಗಳು ಕೂಡ ಆಫ್ರಿಕಾ ಖಂಡದಲ್ಲಿ ಹಾದು ಹೋಗಿರುವಂಥದ್ದು. ಮುಂದಿನ ಪ್ರಶ್ನೆ, ಆಫ್ರಿಕಾ ಖಂಡದ ಒಟ್ಟು ವಿಸ್ತೀರ್ಣ. ಆಫ್ರಿಕಾ ಖಂಡದ ಒಟ್ಟು ವಿಸ್ತೀರ್ಣ 30.4 ಮಿಲಿಯನ್ ಚದರ ಕಿಲೋಮೀಟರ್, 30,500 ಕಿಲೋಮೀಟರ್, 44 ಮಿಲಿಯನ್ ಚದರ ಕಿಲೋಮೀಟರ್, 30.4. ಓಕೆನಾ? ಈ 4 ಆಯ್ಕೆಗಳಲ್ಲಿ ಆಫ್ರಿಕಾ ಖಂಡದ ಒಟ್ಟು ವಿಸ್ತೀರ್ಣ 30.4 ಮಿಲಿಯನ್ ಚದರ ಕಿಲೋಮೀಟರ್. ಆಫ್ರಿಕಾ ಖಂಡದ ಒಟ್ಟು ವಿಸ್ತೀರ್ಣ ಇಷ್ಟು ಬರುತ್ತೆ, 30.4 ಮಿಲಿಯನ್ ಚದರ ಕಿಲೋಮೀಟರ್ ಅಷ್ಟು ಇರುವಂಥದ್ದು. ಎರಡು ತಗ್ಗುಗಳ ನಡುವಿನ ಭೂಭಾಗ ಕುಸಿಯುವುದರಿಂದ ನಿರ್ಮಾಣಗೊಂಡಂತಹ ಸಪಟಾದ ತಳವುಳ್ಳ ಕಣಿವೆಯನ್ನು ಹೀಗೆನ್ನುವರು. ಮತ್ತೊಮ್ಮೆ, 2 ತಗ್ಗುಗಳ ನಡುವಣ ಭೂಭಾಗ ಕುಸಿಯುವುದರಿಂದ ನಿರ್ಮಾಣಗೊಂಡಂತಹ ಒಂದು ಸಪಟಾದ ತಳವುಳ್ಳ ಕಣಿವೆಯನ್ನು ಏನಂತ ಕರೀತಾರೆ ಅಂತ: ಜಲಸಂಧಿ, ಸೀಳು ಕಣಿವೆ, ದ್ವೀಪ, ಮರುಭೂಮಿ. ಈ ರೀತಿಯ ಒಂದು ನಿರ್ಮಾಣದಿಂದ ರಚನೆಯಾಗುವಂತಹ ಕಣಿವೆಗಳನ್ನು ನಾವು ಸೀಳು ಕಣಿವೆಗಳು ಅಂತ ಕರೆಯುವಂಥದ್ದು. ಓಕೆನಾ? 2 ತಗ್ಗುಗಳ ನಡುವಿನ ಭೂಭಾಗ ಕುಸಿತವನ್ನು ಕಂಡು ನಿರ್ಮಾಣ ಆಗುವಂಥ ಒಂದು ಸಪಟಾದ ತಳವುಳ್ಳ ಕಣಿವೆಯನ್ನು ನಾವು ಸೀಳು ಕಣಿವೆ ಅಂತ ಕರೆಯುವಂಥದ್ದು. ಆಫ್ರಿಕಾದ ಮಹಾಸೀಳು ಕಣಿವೆ ಇಂಗ್ಲಿಷ್ನ ಈ ಅಕ್ಷರದ ಆಕಾರದಲ್ಲಿದೆ. ಆಫ್ರಿಕಾದಲ್ಲಿ ಕಂಡುಬರುವಂತಹ ಒಂದು
ಮಹಾಸೀಳು ಕಣಿವೆ ಇದೆ. ಅದು ಇಂಗ್ಲಿಷ್ ಅಕ್ಷರದ ಈ ಒಂದು ಆಕಾರದಲ್ಲಿ ರಚನೆಯಾಗಿರುವಂಥದ್ದು. ಎಸ್ ಆಕಾರ, WYZ. ಯಾವ ಆಕಾರದಲ್ಲಿ ಒಂದು ಮಹಾಸೀಳು ಕಣಿವೆ ಕಂಡುಬರುವಂಥದ್ದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ವೈ ಆಕಾರ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ, ವೈ ಆಕಾರ. ಪ್ರಪಂಚದ ಎರಡನೇ ಆಳವಾದ ಸರೋವರವಿದು. ಇಡೀ ಪ್ರಪಂಚದಲ್ಲಿ ಎರಡನೇ ಅತ್ಯಂತ ಆಳವಾದ ಸರೋವರ ನ್ಯಾಸಾ ಸರೋವರ, ಟಾಂಗನಿಕಾ, ದಾಸಾ ಸರೋವರ, ವಿಕ್ಟೋರಿಯಾ. ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಆಳವಾದ ಎರಡನೇ ಆಳವಾದಂತಹ ಸರೋವರ ಆಪ್ಷನ್ ಬಿ ಟಾಂಗನಿಕಾ ಸರೋವರ. ಟಾಂಗನಿಕಾ ಸರೋವರ ಪ್ರಪಂಚದಲ್ಲಿ ಎರಡನೇ ಆಳವಾದ ಸರೋವರ. ಆಫ್ರಿಕಾದ ಅತ್ಯಂತ ದೊಡ್ಡ ಸರೋವರ, ಓಕೆನಾ, ಕನ್ಫ್ಯೂಸ್ ಆಗಬೇಡಿ. ಅದು ಪ್ರಪಂಚದ ಎರಡನೇ ಅತ್ಯಂತ ಆಳವಾದ ಸರೋವರ ಟಾಂಗನಿಕಾ ಸರೋವರ. ಆಫ್ರಿಕಾದಲ್ಲಿ ಕಂಡುಬರುವಂತಹ ದೊಡ್ಡ ಸರೋವರ ಯಾವುದು ಅಂತಂದರೆ ಟಾಂಗನಿಕಾ, ವಿಕ್ಟೋರಿಯಾ, ನ್ಯಾಸಾ ಸರೋವರ, ಆಲ್ಬರ್ಟ್ ಸರೋವರ. ಓಕೆನಾ, ಆಲ್ಬರ್ಟ್ ಸರೋವರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಕ್ಟೋರಿಯಾ. ವಿಕ್ಟೋರಿಯಾ ಸರೋವರ ಆಫ್ರಿಕಾ ಖಂಡದಲ್ಲಿ ಅತ್ಯಂತ ದೊಡ್ಡ ಸರೋವರ. ಓಕೆನಾ, ಅತ್ಯಂತ ದೊಡ್ಡ ಸರೋವರ. ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರ. ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಕಿಲಿಮಂಜಾರೋ, ಅಟ್ಲಾಸ್ ಸರಣಿ, ಡೇಕನ್ಸ್ಬರ್ಗ್, ಆಹಾಗ್ಯಾರ್. ಕಿಲಿಮಂಜಾರೋ, ಅಟ್ಲಾಸ್ ಸರಣಿ, ಡೇಕನ್ಸ್ಬರ್ಗ್, ಆಹಾಗ್ಯಾರ್. ಈ 4 ಆಯ್ಕೆಗಳಲ್ಲಿ ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಕಿಲಿಮಂಜಾರೋ. ಕಿಲಿಮಂಜಾರೋ ಶಿಖರ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ಎತ್ತರವಾದ ಶಿಖರ. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳ ನಡುವಣ ಕಿರಿದಾದ ಭೂಭಾಗ. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳ ನಡುವಿನ ಒಂದು ಕಿರಿದಾದ ಭೂಭಾಗ ಇದೆ. ಅದು ಯಾವುದು ಅಂತ? ಭೂಕಂಠ, ಪನಾಮ ಕಾಲುವೆ, ಸುಯೇಜ್ ಭೂಕಂಠ, ಯಾವುದೂ ಅಲ್ಲ. ಓಕೆನಾ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸುಯೇಜ್ ಭೂಕಂಠ ಅಥವಾ ಸುಯೇಜ್ ಕಾಲುವೆ ಅಂತ ಕರಿತೀವಿ. ಇದು ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳನ್ನು ಸೇರಿಸುವಂಥ ಒಂದು ಕಿರಿದಾದ ಭೂಭಾಗ. ಓಕೆನಾ, ಸುಯೇಜ್ ಭೂಕಂಠ. 2 ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು 2 ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವೇ? 2 ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವಂತಹ ಮತ್ತು 2 ಜಲರಾಶಿಗಳನ್ನು ಪ್ರತ್ಯೇಕಿಸುವಂಥ ಒಂದು ಕಿರಿದಾದ ಭೂಭಾಗಕ್ಕೆ ಏನಂತ ಕರೀತಾರೆ ಅಂತ? ಜಲಭಾಗ, ಭೂಕಂಠ, ದ್ವೀಪ, ಕೊಲ್ಲಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು, ತುಂಬ ಕನ್ಫ್ಯೂಸ್ ಆಗುವಂಥ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭೂಕಂಠ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. 2 ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವಂತಹ ಅಥವಾ ಜೋಡಿಸುವಂತಹ ಮತ್ತು 2 ಜಲರಾಶಿಗಳನ್ನು ಪ್ರತ್ಯೇಕಿಸುವಂತಹ. 2 ಭೂಭಾಗಗಳನ್ನು ಕೂಡಿಸಬೇಕು ಮತ್ತು 2 ಜಲರಾಶಿಗಳನ್ನು ಪ್ರತ್ಯೇಕ ಮಾಡಬೇಕು ಅಂತ ಕಿರಿದಾದ ಭೂಭಾಗಗಳನ್ನು ನಾವು ಭೂಕಂಠ ಅಂತ ಕರೆಯುವಂಥದ್ದು. ಓಕೆನಾ. ಪ್ರಪಂಚದಲ್ಲೇ ಹೆಚ್ಚು ಹಡಗು ಸಂಚರಿಸುವ ಸಾಗರ ಮಾರ್ಗವಿದು. ಇಡೀ ಪ್ರಪಂಚದಲ್ಲಿಯೇ ಹೆಚ್ಚು ಹಡಗುಗಳು ಸಂಚರಿಸುವಂತಹ ಸಾಗರ ಮಾರ್ಗ. ಪನಾಮ ಕಾಲುವೆ, ಸುಯೇಜ್ ಕಾಲುವೆ, ವಿಕ್ಟೋರಿಯಾ, ಯಾವುದೂ ಅಲ್ಲ. ಇಡೀ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಹಡಗು ಸಂಚಾರ ಇರುವಂತಹ ಸಾಗರ ಮಾರ್ಗ. ಈ ಪ್ರಶ್ನೆಗೆ ಆಪ್ಷನ್ ಬಿ ಸುಯೇಜ್ ಕಾಲುವೆ ಸರಿಯಾದ ಉತ್ತರ ಆಗ್ತದೆ. ಸುಯೇಜ್ ಕಾಲುವೆಯಲ್ಲಿ ಅತಿ ಹೆಚ್ಚಿನ ಹಡಗುಗಳು ಸಂಚಾರವನ್ನು ಮಾಡುವಂಥದ್ದು. ಜಗತ್ತಿನಲ್ಲಿ ಅತಿ ಉದ್ದವಾದ ನದಿ ಇದು. ಇಡೀ ಪ್ರಪಂಚದ ಅತಿ ಉದ್ದವಾದ ನದಿ ನೈಲ್ ನದಿ, ಗಂಗಾ ನದಿ, ಕಾಂಗೋ ನದಿ, ನೈಜರ್ ನದಿ. ಇಡೀ ಪ್ರಪಂಚದ ಉದ್ದವಾದ ನದಿ ನಮಗೆಲ್ಲರಿಗೂ ಕೂಡ ಗೊತ್ತು. ಈಜಿಪ್ಟ್ ಅನ್ನೋದು ನೈಲ್ ನದಿಯ ವರಪ್ರಸಾದ ಅಂತ ಕರಿತೀವಿ, ಹೌದಲ್ವಾ? ಸೊ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ನದಿ ನೈಲ್ ನದಿ. ಆಪ್ಷನ್ ಎ. ಆಪ್ಷನ್ ಎ ಸರಿಯಾದ ಉತ್ತರ, ನೈಲ್ ನದಿ. ನೈಲ್ ನದಿಯು ಯಾವ ಸರೋವರದಿಂದ ಉಗಮಗೊಂಡಿದೆ? ನೈಲ್ ನದಿಯು ಯಾವ ಸರೋವರದಿಂದ ಉಗಮಗೊಂಡಿದೆ? ನ್ಯಾಸಾ ಸರೋವರ, ವಿಕ್ಟೋರಿಯಾ ಸರೋವರ, ಟಾಂಗನಿಕಾ ಸರೋವರ, ಯಾವುದೂ ಅಲ್ಲ. ನೈಲ್ ನದಿಯು ಉಗಮಗೊಂಡಿರುವಂತಹ ಸರೋವರ. ಯಾವ ಸರೋವರದಿಂದ ನೈಲ್ ನದಿ ಉಗಮ ಆಗಿರುವಂಥದ್ದು? ಆಪ್ಷನ್ ಬಿ ವಿಕ್ಟೋರಿಯಾ ಸರೋವರದಿಂದ ನೈಲ್ ನದಿ ಉಗಮ ಆಗಿರುವಂಥದ್ದು. ಮರುಭೂಮಿಯ ಹಡಗು ನಮಗೆಲ್ಲರಿಗೂ ಕೂಡ ಗೊತ್ತು. ಮರುಭೂಮಿಯ ಹಡಗು ಅಂತ ಒಂಟೆ, ಕುದುರೆ, ಜಿರಾಫೆ, ಸಿಂಹ ಆಯ್ಕೆಗಳಲ್ಲಿ ತುಂಬ ಸರಳವಾದ ಪ್ರಶ್ನೆ ಒಂಟೆ. ಮರುಭೂಮಿಯ ಹಡಗು
ಅಂತಲೇ ಕರೆಯುವಂಥದ್ದು, ಹೌದಲ್ವಾ? ವಿಕ್ಟೋರಿಯಾ ಜಲಪಾತವನ್ನ ಉಂಟು ಮಾಡಿದ ನದಿ, ವಿಕ್ಟೋರಿಯಾ ಜಲಪಾತವನ್ನ ಸೃಷ್ಟಿ ಮಾಡಿದಂತಹ ನದಿ ನೈಲ್ ನದಿ, ಕಾಂಗೋ ನದಿ, ನೈಜರ್ ನದಿ, ಜಾಂಬೇಜಿ ನದಿ. ವಿಕ್ಟೋರಿಯಾ ಜಲಪಾತವನ್ನ ರಚನೆ ಮಾಡಿರುವಂಥ ಅಥವಾ ಸೃಷ್ಟಿ ಮಾಡಿರುವಂಥ ನದಿ ಆಪ್ಷನ್ ಡಿ ಜಾಂಬೇಜಿ ನದಿ. ಆಪ್ಷನ್ ಡಿ ಜಾಂಬೇಜಿ ನದಿ. ಆಫ್ರಿಕಾ ಖಂಡವು ಈ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಆಫ್ರಿಕಾ ಖಂಡವು ಹೊಂದಿರುವಂಥ ವಾಯುಗುಣ ಉಷ್ಣವಲಯದ ವಾಯುಗುಣ, ಶೀತ ವಲಯದ ವಾಯುಗುಣ, ಸಮಶೀತೋಷ್ಣ ವಲಯದ ವಾಯುಗುಣ ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಫ್ರಿಕಾ ಖಂಡದಲ್ಲಿ ಬಹುತೇಕ ಉಷ್ಣವಲಯದ ವಾಯುಗುಣ ಕಂಡುಬರುವಂಥದ್ದು. ಆಪ್ಷನ್ ಎ ಉಷ್ಣವಲಯದ ವಾಯುಗುಣ. ಆಫ್ರಿಕಾದಲ್ಲಿ ಮೊಟ್ಟ ಮೊದಲು ಮಾನವ ಕಾಣಿಸಿಕೊಂಡ ಖಂಡವಿದು. ಏಷ್ಯಾ ಖಂಡ, ಆಫ್ರಿಕಾ, ಆಸ್ಟ್ರೇಲಿಯಾ, ಯುರೋಪ್. ಪ್ರಪಂಚದಲ್ಲಿಯೇ ಮೊದಲು ಮಾನವ ಕಾಣಿಸಿಕೊಂಡಂತಹ ಸ್ಥಳ ಅಥವಾ ಖಂಡ. ಸೊ ಈ ಪ್ರಶ್ನೆಗೆ ಆಫ್ರಿಕಾ ಖಂಡ ಆಪ್ಷನ್ ಬಿ ಆಫ್ರಿಕಾ ಖಂಡ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸಡ್ ಎಂಬ ವಿಶೇಷ ಸಸ್ಯವರ್ಗ ಈ ನದಿ ಬಯಲಿನಲ್ಲಿ ಕಂಡುಬರುತ್ತದೆ. ಸಡ್ ಎಂಬ ಒಂದು ಸಸ್ಯವರ್ಗ ಕಂಡುಬರುವಂತಹ ನದಿ ಬಯಲು ನೈಲ್ ನದಿ ಬಯಲು, ಕಾಂಗೋ ನದಿ, ಜಾಂಬೇಜಿ ಬಯಲು, ನೈಜರ್ ಬಯಲು. ಈ ಪ್ರಶ್ನೆಗೆ ಆಪ್ಷನ್ ಎ ನೈಲ್ ನದಿ ಬಯಲಿನಲ್ಲಿ ಈ ಒಂದು ಸಡ್ ಎಂಬ ಒಂದು ವಿಶೇಷವಾದ ಸಸ್ಯವರ್ಗ ಕಂಡುಬರುವಂಥದ್ದು ನೈಲ್ ನದಿ ಬಯಲಿನಲ್ಲಿ. ಆಫ್ರಿಕಾದ ಮೂಲ ನಿವಾಸಿಗಳು ಇವರು. ಆಫ್ರಿಕಾದಲ್ಲಿರುವಂತಹ ಮೂಲ ನಿವಾಸಿಗಳು ನೀಗ್ರೋಗಳು, ಪಿಗ್ರಿಗಳು, ಮಸಾಯಿ, ಅರಬ್ಬರು. ಆಫ್ರಿಕಾ ಖಂಡದ ಮೂಲ ನಿವಾಸಿಗಳು ನೀಗ್ರೋಗಳು. ಓಕೆನಾ? ಆಪ್ಷನ್ ಎ. ಪ್ರಪಂಚದಲ್ಲಿಯೇ ಅತಿ ಗಿಡ್ಡ ಜನಾಂಗ, ಅತ್ಯಂತ ಕುಳ್ಳ ಜನಾಂಗ ಯಾವುದು ಅಂತಂದರೆ ಬುಷ್ಮನ್, ಮಸಾಯಿ, ಪಿಗ್ರಿಗಳು, ಅರಬ್ಬರು. ಪ್ರಪಂಚದಲ್ಲಿರುವಂತಹ ಅತ್ಯಂತ ಗಿಡ್ಡ ಜನಾಂಗ ಯಾವುದು ಅಂತಂದರೆ ಪಿಗ್ರಿಗಳು. ಆಪ್ಷನ್ ಸಿ ಪಿಗ್ರಿಗಳು ಸರಿಯಾದ ಉತ್ತರ. ಆಫ್ರಿಕಾದ ಈ ಪ್ರಾಣಿ ನೀರು ಕುಡಿಯುವುದಿಲ್ಲ. ಆಫ್ರಿಕಾದಲ್ಲಿರುವಂತಹ ಈ ಪ್ರಾಣಿ ನೀರನ್ನು ಕುಡಿಯುವುದಿಲ್ಲ. ಒಂಟೆ, ಜಿರಾಫೆ, ಅಡ್ಡಾಕ್ಷ, ಕುದುರೆ. ಆಫ್ರಿಕಾ ಖಂಡದಲ್ಲಿ ಇರುವಂತಹ ಈ ಪ್ರಾಣಿ ನೀರನ್ನು ಕುಡಿಯುವುದಿಲ್ಲ. ಆಪ್ಷನ್ ಸಿ ಅಡ್ಡಾಕ್ಷ ಅನ್ನುವಂಥ ಪ್ರಾಣಿ ನೀರನ್ನು ಕುಡಿಯುವುದಿಲ್ಲ. ಕೊನೆಯ ಒಂದು ಬಹು ಆಯ್ಕೆಯ ಪ್ರಶ್ನೆ ಇದು. ಪ್ರಪಂಚದ ಅತ್ಯಂತ ದೊಡ್ಡದಾದ ಮರುಭೂಮಿ. ಇಡೀ ಪ್ರಪಂಚದಲ್ಲಿ ದೊಡ್ಡದಾದ ಮರುಭೂಮಿ ಇರುವಂಥದ್ದು ಥಾರ್ ಮರುಭೂಮಿ, ಸಹಾರಾ, ಗೋಬಿ ಮರುಭೂಮಿ ಯಾವುದೂ ಅಲ್ಲ. ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಸಹಾರಾ ಮರುಭೂಮಿ. ಆಪ್ಷನ್ ಬಿ ಸಹಾರಾ ಮರುಭೂಮಿ. ಇಷ್ಟು ಬಹು ಆಯ್ಕೆಯ ಪ್ರಶ್ನೆಗಳಾದವು. ಈಗ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇವೆಲ್ಲವೂ ಕೂಡ LBA ಪ್ರಶ್ನೋತ್ತರಗಳಾಗ್ತವೆ. ಇದು GPSTR ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತ ಆಗ್ತದೆ. ಎಲ್ಲ GPSTR ಆಗಲಿ, PSTR, HSTR ಇವೆಲ್ಲ ಪರೀಕ್ಷೆಗಳಿಗೆ ಸಮಾಜ ವಿಜ್ಞಾನದ ವಿಷಯದ ಬಹುತೇಕ ಪ್ರಶ್ನೆಗಳು ಬರೋದರಿಂದ ಇವೆಲ್ಲ ವಿಡಿಯೋಗಳನ್ನು ನೀವು ವಾಚ್ ಮಾಡಿ ನಾವು ಕೊಡುವಂಥ PDF ನೋಟ್ಸನ್ನು ಸರಿಯಾದ ರೀತಿಯಲ್ಲಿ ನೀವು ಅಭ್ಯಾಸ ಮಾಡಿದ್ದೇ ಆದಲ್ಲಿ ಈ ಪಾಠಗಳಿಂದ ಯಾವುದೇ ಒಂದು ಅಂಕಗಳನ್ನು ಕಳೆದುಕೊಳ್ಳುವ ಒಂದು ಭೀತಿ ಇರೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋಗಳನ್ನು ವಾಚ್ ಮಾಡಿ ನಮ್ಮ PDF ಡೌನ್ಲೋಡ್ ಮಾಡಿಕೊಂಡು ನೀವು ಅದರ ಪ್ರಕಾರ ನೀವು ತಯಾರಿಯನ್ನು ಮಾಡ್ಬೋದು ಅಂತ ಹೇಳ್ತಾ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಆಫ್ರಿಕಾ ಖಂಡದ ದಕ್ಷಿಣ ತುದಿ ಯಾವುದು? ಆಫ್ರಿಕಾ ಖಂಡದ ದಕ್ಷಿಣ ತುದಿ. ಆಫ್ರಿಕಾ ಖಂಡದ ದಕ್ಷಿಣ ತುದಿಯನ್ನು ನಾವು ಅಗುಲ್ದಾಸ್ ಒಂದು ಭೂಶಿಖರ ಆಗಿರುವಂಥದ್ದು. ಓಕೆನಾ? ಆಫ್ರಿಕಾ ಖಂಡದ ದಕ್ಷಿಣ ತುದಿ ಯಾವುದು ಅಂದರೆ ಅಗುಲ್ದಾಸ್ ಭೂಶಿಖರ. ನೆನಪಿರಲಿ, ಅಗುಲ್ದಾಸ್ ಭೂಶಿಖರ. ನೈಲ್ ನದಿಯಿಂದ ನಿರ್ಮಿತವಾಗಿರುವಂಥ ಅತಿ ದೊಡ್ಡ ಅಣೆಕಟ್ಟು ಯಾವುದು? ನೈಲ್ ನದಿಯಿಂದ ನಿರ್ಮಿತವಾಗಿರುವಂಥ ಅತಿ ದೊಡ್ಡ ಅಣೆಕಟ್ಟು ಅಸ್ವಾನ್ ಅಣೆಕಟ್ಟು. ಅಸ್ವಾನ್ ಅಣೆಕಟ್ಟು. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ. ಭೂಗೋಳ ತುಂಬ ಒಂದು ಕಠಿಣವಾದ, ಈ ಖಂಡಗಳಂತೂ ತುಂಬ ಕಠಿಣವಾದ ಪ್ರಶ್ನೆಗಳು ಬರುವಂಥದ್ದು. ಓಕೆನಾ? ಸೊ ಹಾಗಾಗಿ ಗಮನ ಕೊಟ್ಟು ಇವೆಲ್ಲವನ್ನು ಕೇಳಬೇಕು. ನೈಲ್ ನದಿಯು ಯಾವ ಖಂಡದಲ್ಲಿ ಕಂಡುಬರುತ್ತದೆ? ನೈಲ್ ನದಿಯು ಕಂಡುಬರುವಂಥ ಖಂಡ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂಥದ್ದು. ಪ್ರಪಂಚದ ಅತಿ ಉದ್ದವಾದ ನದಿ ಹೌದಲ್ವಾ? ಇದು ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂಥದ್ದು.
ಆಫ್ರಿಕಾದಲ್ಲಿ ಹೆಚ್ಚು ವಜ್ರಗಳನ್ನು ಉತ್ಪಾದಿಸುವಂತಹ ದೇಶಗಳವು? ವಜ್ರಗಳ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ದೇಶಗಳು: ಬೋಟ್ಸ್ವಾನಾ, ಜೈರೆ, ದಕ್ಷಿಣ ಆಫ್ರಿಕಾ. ಇವು ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ವಜ್ರದ ನಿಕ್ಷೇಪಗಳನ್ನು ಅಥವಾ ಉತ್ಪಾದನೆಯನ್ನು ಮಾಡುವಂತಹ ದೇಶಗಳು. ಇನ್ನೊಮ್ಮೆ: ಬೋಟ್ಸ್ವಾನಾ, ಜೈರೆ, ದಕ್ಷಿಣ ಆಫ್ರಿಕಾ. ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವ ಆಫ್ರಿಕಾದ ಪ್ರದೇಶ ಯಾವುದು? ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸುವಂತಹ ಆಫ್ರಿಕಾದ ಪ್ರದೇಶ ಲಿಬಿಯಾ ದೇಶದ ಅಲ್ ಅಜಿಜಿಯಾ ಎಂಬ ಪ್ರದೇಶ. ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸುವಂತಹ ಒಂದು ಪ್ರದೇಶ. ನೆನಪಿರಲಿ, ಲಿಬಿಯಾದ ಅಲ್ ಅಜಿಜಿಯಾ. ಓಕೆನಾ? ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸುವಂತಹ ಒಂದು ಪ್ರದೇಶವಾಗಿರುವಂಥದ್ದು. ಸಹಾರಾ ಮರುಭೂಮಿ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಸಹಾರಾ ಮರುಭೂಮಿ ಕಂಡುಬರುವಂಥದ್ದು ಆಫ್ರಿಕಾ ಖಂಡದಲ್ಲಿ. ನೆನಪಿರಲಿ, ಸಹಾರಾ ಮರುಭೂಮಿ ಕಂಡುಬರುವಂಥ ಖಂಡ ಆಫ್ರಿಕಾ ಖಂಡ. 2-4 ವಾಕ್ಯಗಳಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳಿವು. 32 ಮತ್ತು 33ನೇ ಪ್ರಶ್ನೆ ಇದು: ಆಫ್ರಿಕಾ ಖಂಡದ ಭೌಗೋಳಿಕ ಸನ್ನಿವೇಶ ಮತ್ತು ಸ್ಥಾನವನ್ನು ತಿಳಿಸಿ. ಯಾವ ಒಂದು ಭೌಗೋಳಿಕ ಸನ್ನಿವೇಶದಲ್ಲಿ ಆಫ್ರಿಕಾ ಖಂಡ ಇರುವಂಥದ್ದು ಮತ್ತು ಅದರ ಸ್ಥಾನ. ಓಕೆನಾ? ಆಫ್ರಿಕಾ ಖಂಡವು 37 ಡಿಗ್ರಿ ಉತ್ತರದಿಂದ 35 ಡಿಗ್ರಿ ದಕ್ಷಿಣ ಅಕ್ಷಾಂಶ, 17 ಡಿಗ್ರಿ ಪಶ್ಚಿಮದಿಂದ 50 ಡಿಗ್ರಿ ಪೂರ್ವ ರೇಖಾಂಶ. ರೇಖಾಂಶಗಳು ಬಂದು 17 ಡಿಗ್ರಿ ಪಶ್ಚಿಮದಿಂದ 50 ಡಿಗ್ರಿ ಪೂರ್ವ ರೇಖಾಂಶಗಳು. ಇನ್ನು ಅಕ್ಷಾಂಶಗಳು ಬಂದು 37 ಡಿಗ್ರಿ ಉತ್ತರದಿಂದ 35 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳು. ಓಕೆನಾ? ಇದನ್ನು ಒಂದು ಕಡೆ ಬರ್ಕೊಂಡು ಡೈಲಿ ನೋಡ್ತೀರಿ, ತುಂಬ ಕನ್ಫ್ಯೂಸ್ ಆಗುತ್ತೆ. ಓಕೆನಾ? ಪ್ರತಿ ಖಂಡಗಳು, ಪ್ರತಿ ದೇಶಗಳು ಒಂದೊಂದು ಅಕ್ಷಾಂಶ ರೇಖಾಂಶಗಳನ್ನು ಹೊಂದಿರೋದ್ರಿಂದ ನಾವು ಸರಿಯಾಗಿ ಇದನ್ನು ತಿಳ್ಕೊಬೇಕಾಗುತ್ತೆ. ಓಕೆನಾ? GPS ಟೆಟ್ ಪರೀಕ್ಷೆಯಲ್ಲಿ 3 ಅಂಕದ ಒಂದು ಪ್ರಶ್ನೆಗಳಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುವಂಥದ್ದು. ಇನ್ನು ಉತ್ತರಕ್ಕೆ ಅಂದರೆ ಆಫ್ರಿಕಾ ಖಂಡದ ಉತ್ತರಕ್ಕೆ ಇರುವಂಥದ್ದು ಮೆಡಿಟೇರಿಯನ್ ಸಮುದ್ರ. ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ಇರುವಂತಹ ಸಮುದ್ರ ಮೆಡಿಟೇರಿಯನ್ ಸಮುದ್ರ. ಪಶ್ಚಿಮಕ್ಕೆ ಇರುವಂಥದ್ದು ಅಟ್ಲಾಂಟಿಕ್ ಸಾಗರ. ಪಶ್ಚಿಮ ದಿಕ್ಕಿನಲ್ಲಿ ಕಂಡುಬರುವಂಥ ಸಾಗರ ಅಟ್ಲಾಂಟಿಕ್ ಸಾಗರ. ಪೂರ್ವಕ್ಕೆ ಕೆಂಪು ಸಮುದ್ರ. ಪೂರ್ವ ದಿಕ್ಕಿನಲ್ಲಿ ಇರುವಂಥ ಸಮುದ್ರ ಕೆಂಪು ಸಮುದ್ರ. ಹಾಗೂ ಹಿಂದೂ ಸಮುದ್ರಗಳಿಂದ ಸುತ್ತುವರಿದಿರುವಂಥದ್ದು ಹಿಂದೂ ಮಹಾಸಾಗರಗಳಿಂದ. ಓಕೆನಾ? ಇನ್ನೊಮ್ಮೆ ಹೇಳ್ತಿದ್ದೀನಿ, ಉತ್ತರದಲ್ಲಿ ಮೆಡಿಟೇರಿಯನ್ ಸಮುದ್ರ ಇರುವಂಥದ್ದು, ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಸಾಗರ ಇರುವಂಥದ್ದು, ಪೂರ್ವ ದಿಕ್ಕಿನಲ್ಲಿ ಕೆಂಪು ಸಮುದ್ರ ಮತ್ತು ಹಿಂದೂ ಮಹಾಸಾಗರಗಳು ಇರುವಂಥದ್ದು. ಆಫ್ರಿಕಾ ಖಂಡದ ಪ್ರಮುಖ ನದಿಗಳನ್ನು ಹೆಸರಿಸಿ. ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ಪ್ರಮುಖ ನದಿಗಳು: ನೈಲ್, ಕಾಂಗೋ ಅಥವಾ ಜೈರೆ ಅಂತಲೂ ಕೂಡ ಕರಿತೀವಿ ಕಾಂಗೋ ನದಿಯನ್ನು, ನೈಜರ್, ಜಾಂಬೇಜಿ. ಇಷ್ಟು ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂಥ ನದಿಗಳು: ನೈಲ್ ನದಿ, ಕಾಂಗೋ ನದಿ, ನೈಜರ್ ನದಿ, ಜಾಂಬೇಜಿ ನದಿಗಳು. ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಸರೋವರಗಳನ್ನು ಹೆಸರಿಸಿ. ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ಸರೋವರಗಳು: ವಿಕ್ಟೋರಿಯಾ, ಟಾಂಗನಿಕಾ, ನ್ಯಾಸ ಅಥವಾ ಮಲಾವಿ ಅಂತ ಕರಿತೀವಿ, ಆಲ್ಬರ್ಟ್, ಎಡ್ವರ್ಡ್, ಚಾರ್ಟ್ ಸರೋವರಗಳು. ತುಂಬ ಕನ್ಫ್ಯೂಸ್ ಆಗುವಂತಹ ಒಂದು ಪದಗಳು ಇವೆಲ್ಲವೂ ಕೂಡ. ವಿಕ್ಟೋರಿಯಾ, ಟಾಂಗನಿಕಾ, ನ್ಯಾಸ, ಆಲ್ಬರ್ಟ್, ಎಡ್ವರ್ಡ್, ಚಾರ್ಟ್ ಸರೋವರಗಳು. ಇವು ಪ್ರಮುಖವಾಗಿ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ಸರೋವರಗಳು. ಆಫ್ರಿಕಾ ಖಂಡದಲ್ಲಿರುವ ತಗ್ಗು ಪ್ರದೇಶಗಳಾವುವು? ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ತಗ್ಗು ಪ್ರದೇಶಗಳು: ಸೂಡನ್ ತಗ್ಗು ಪ್ರದೇಶ, ಚಾಡ್ ತಗ್ಗು ಪ್ರದೇಶ, ಜೋಫ್ ತಗ್ಗು ಪ್ರದೇಶ, ಕಾಂಗೋ ತಗ್ಗು ಪ್ರದೇಶ, ಕಲಹರಿ ತಗ್ಗು ಪ್ರದೇಶ. ಪ್ರಮುಖವಾಗಿ ಈ 5 ಪ್ರದೇಶಗಳು ಇರುವಂಥದ್ದು. ಓಕೆನಾ? ಸೂಡನ್ ತಗ್ಗು ಪ್ರದೇಶ, ಚಾಡ್ ತಗ್ಗು ಪ್ರದೇಶ, ಜೋಫ್ ತಗ್ಗು ಪ್ರದೇಶ, ಕಾಂಗೋ ತಗ್ಗು ಪ್ರದೇಶ, ಕಲಹರಿ ತಗ್ಗು ಪ್ರದೇಶ. ಇವುಗಳನ್ನು ಒಂದು ಕಡೆ ಬರ್ಕೊಂಡು ನೀವು ಕಲಿಬೇಕಾಗುತ್ತದೆ. ಓಕೆನಾ? ಇಲ್ಲಾಂದರೆ ಖಂಡಿತ ಇವೆಲ್ಲ ಮರ್ತೋಗುವಂತಹ ಒಂದು ಟಾಪಿಕ್ ಆಗಿದೆ ಇದು. ಓಕೆನಾ? ತುಂಬ ಕನ್ಫ್ಯೂಸ್ ಆಗುವಂಥದ್ದು. ನೀವು ಒಂದು ಕಡೆ ಲೀಸ್ಟ್ ಮಾಡಿಕೊಂಡು ಅಥವಾ ಇವುಗಳನ್ನು ಒಂದು ನೋಟ್ಸಲ್ಲಿ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು.
ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಅಪರೂಪದ ಪ್ರಾಣಿ ಮತ್ತು ಪಕ್ಷಿಗಳನ್ನು ಹೆಸರಿಸಿ. ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂಥ ಪ್ರಾಣಿ ಮತ್ತು ಪಕ್ಷಿಗಳು: ಜಿರಾಫೆ, ಜೀಬ್ರಾ, ಗೋರಿಲ್ಲಾ, ಅಡ್ಡಕ್ಷ, ಹಿಪೋಪೋಟಮಸ್. ಓಕೆನಾ, ಹಿಪೋಪೋಟಮಸ್ ಅನ್ನೋದು ಅಲ್ಲಿ ಕಂಡುಬರುವಂತಹ ಪ್ರಾಣಿಗಳು. ಇನ್ನು ಪಕ್ಷಿಗಳನ್ನು ನೋಡ್ತಾ ಹೋದರೆ ಉಷ್ಟ್ರ ಪಕ್ಷಿ, ಗರುಡ ಪಕ್ಷಿ, ಮಿಂಚುಳಿ, ಇವು ಅಲ್ಲಿ ಕಂಡುಬರುವಂಥ ಪಕ್ಷಿ ಸಂಕುಲ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಆಫ್ರಿಕಾ ಖಂಡದ ಪ್ರಮುಖ ಆಹಾರ ಬೆಳೆಗಳು ಯಾವುವು? ಆಫ್ರಿಕಾ ಖಂಡದಲ್ಲಿ ಬೆಳೆಯುವಂತಹ ಪ್ರಮುಖ ಆಹಾರ ಬೆಳೆಗಳು: ಮೆಕ್ಕೆಜೋಳವನ್ನು ಬೆಳೆಯುವಂಥದ್ದು, ಭತ್ತ, ಇನ್ನು ಸಿರಿಧಾನ್ಯ ಆದಂಥ ನವಣೆ, ಸಿಹಿ ಆಲೂಗೆಡ್ಡೆಗಳನ್ನು ಬೆಳೆಯುವಂಥದ್ದು, ಗೆಣಸು, ಕಡಲೆಕಾಯಿ. ಇವು ಅಲ್ಲಿನ ಪ್ರಮುಖ ಆಹಾರ ಬೆಳೆಗಳು: ಮೆಕ್ಕೆಜೋಳ, ಭತ್ತ, ನವಣೆ, ಸಿಹಿ ಆಲೂಗಡ್ಡೆ, ಗೆಣಸು, ಕಡಲೆಕಾಯಿ. ಆಫ್ರಿಕಾದಲ್ಲಿ ಹೇರಳವಾಗಿ ದೊರೆಯುವ ಬೆಲೆ ಬಾಳುವಂತಹ ಖನಿಜ ಸಂಪನ್ಮೂಲಗಳಾವುವು? ಹೇರಳವಾಗಿ ದೊರೆಯುವಂತಹ ಬೆಲೆ ಬಾಳುವಂತಹ ಖನಿಜ ಸಂಪನ್ಮೂಲಗಳು: ವಜ್ರ, ಬಂಗಾರ, ಪ್ಲಾಟಿನಂ. ಇವು ಅಲ್ಲಿ ದೊರೆಯುವಂತಹ ಪ್ರಮುಖ ಬೆಲೆ ಬಾಳುವಂತಹ ಖನಿಜ ಸಂಪನ್ಮೂಲಗಳು. ಮತ್ತೊಮ್ಮೆ ವಜ್ರ, ಬಂಗಾರ, ಪ್ಲಾಟಿನಂ. ಇನ್ನು ಕೊನೆಯದಾಗಿ 6 ವಾಕ್ಯದ ಒಂದು ಪ್ರಶ್ನೆಗಳಿವು. ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಭೂಖಂಡ ಎಂದು ಕರೆಯುವರು ಯಾಕೆ? ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಭೂಖಂಡ ಅಂತ ಕರೀತಾರೆ, ಅದಕ್ಕೆ ಕಾರಣ ಏನು ಅಂತ ನೋಡಿ. ಇದು ಭೂಮಧ್ಯ ರೇಖೆ ಅಥವಾ ಸಮಭಾಜಕ ವೃತ್ತವು ಆಫ್ರಿಕಾ ಖಂಡದ ಹೆಚ್ಚು ಕಡಿಮೆ ಭೂಭಾಗದಲ್ಲಿ ಹಾಯ್ದು ಹೋಗಿರುತ್ತದೆ. ಓಕೆನಾ. ಇದು ಒಂದು ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತ ರೇಖೆ ಹಾದು ಹೋಗಿರುವಂಥದ್ದು. ಸೊ ಅದಲ್ಲದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳೆರಡೂ ಕೂಡ ಈ ಖಂಡದಲ್ಲಿ ಹಾದು ಹೋಗುತ್ತವೆ. ನೋಡಿ, ಸಮಭಾಜಕ ವೃತ್ತ, ಓಕೆನಾ, 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. ಓಕೆನಾ. ಅದಾದಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ 66.5 ಡಿಗ್ರಿ. ಓಕೆನಾ. ಮತ್ತೊಂದು ಮಕರ ಸಂಕ್ರಾಂತಿ ವೃತ್ತ. ಈ 3 ವೃತ್ತಗಳು ಕೂಡ ಎಲ್ಲಿ ಈ ಒಂದು ಆಫ್ರಿಕಾ ಖಂಡದಲ್ಲಿ ಹಾದು ಹೋಗಿರೋದ್ರಿಂದ ಈ ಖಂಡಕ್ಕೆ ನಾವೇನಂತ ಕರಿತೀವಿ? ಕೇಂದ್ರೀಯ ಭೂಖಂಡ ಅಂತ ಕರೆಯುವಂಥದ್ದು. ಓಕೆನಾ. ಸಮಾನವಾಗಿ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧಗಳನ್ನು ಸಮಾನವಾಗಿ ಏನೋ ವಿಭಜನೆ ಮಾಡಿರೋದ್ರಿಂದ ಇದನ್ನು ನಾವೇನಂತ ಕರಿತೀವಿ? ಕೇಂದ್ರೀಯ ಭೂಖಂಡ ಅಂತ ಕರಿತೀವಿ. ಮತ್ತೊಮ್ಮೆ ಈ ಆಫ್ರಿಕಾ ಖಂಡ ಆ ಖಂಡದ ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಇವೆಲ್ಲ ಅಕ್ಷಾಂಶಗಳು ಕೂಡ ಹಾದು ಹೋಗಿರೋದ್ರಿಂದ ಆ ಒಂದು ಖಂಡದ ಮೇಲೆ ಈ ಒಂದು ಖಂಡಕ್ಕೆ ಕೇಂದ್ರೀಯ ಭೂಖಂಡ ಅಂತ ಕರೆಯುವಂಥದ್ದು. ಆಫ್ರಿಕಾ ಖಂಡವನ್ನು ಕತ್ತಲೆಯ ಭೂಖಂಡ ಎಂದು ಕರೆಯುವರು ಯಾಕೆ? ಆಫ್ರಿಕಾ ಖಂಡವನ್ನು ಕತ್ತಲೆಯ ಭೂಖಂಡ ಎಂದು ಕರೆಯುವರು ಯಾಕೆ? ಆಫ್ರಿಕಾದ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೂ ಹರಡಿಕೊಂಡಿರುವುದರಿಂದ ಮತ್ತು ಉತ್ತರದಲ್ಲಿ ಬೃಹತ್ ಒಂದು ಸಹಾರಾ ಮರುಭೂಮಿ ಇರುವುದರಿಂದ ಈ ಖಂಡದ ಒಳಭಾಗಕ್ಕೆ ಪ್ರವೇಶಿಸುವುದು ತುಂಬ ಕಷ್ಟಕರವಾಗಿರುವಂಥದ್ದು. ಓಕೆನಾ. ಆ ಪ್ರಸ್ಥಭೂಮಿಗಳು ಎಲ್ಲಿ ತನಕ ಸಮುದ್ರದ ತೀರದವರೆಗೂ ಕೂಡ ಹರಡಿಕೊಂಡಿದ್ದೇವೆ ಮತ್ತು ಬೃಹತ್ ಒಂದು ಸಹಾರಾ ಮರುಭೂಮಿ ಇದೆ. ಯಾವ ದಿಕ್ಕಿಗೆ? ಉತ್ತರ ದಿಕ್ಕಿಗೆ. ಸೊ ಹಾಗಾಗಿ ಈ ಖಂಡಕ್ಕೆ ನಾವು ಎಂಟ್ರಿ ಕೊಡುವುದು ಅಂದರೆ ಒಳ ಹೋಗೋದು ತುಂಬ ಕಷ್ಟಕರವಾಗಿರೋದ್ರಿಂದ ಸೊ ಈ ಖಂಡವು ದೀರ್ಘಕಾಲದವರೆಗೆ ಏನು ಮುನ್ನೆಲೆಗೆ ಬಂದಿರಲಿಲ್ಲ, ಅಂದರೆ ಹೊರ ಜಗತ್ತಿಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಶೋಧನೆಗೆ ಒಳಗಾಗದೆ ತುಂಬ ವರ್ಷಗಳ ಕಾಲ ಉಳಿದಿತ್ತು. ಆ ಕಾರಣದಿಂದ ಇದು ಏನಂತಾರೆ? ಕತ್ತಲೆಯ ಖಂಡ ಅಂತ ಕರೀತಾರೆ. ಓಕೆನಾ. ಅಲ್ಲಿ ಕಪ್ಪು ಜನಾಂಗದ ಮನುಷ್ಯರು ವಾಸ ಮಾಡ್ತಿದ್ದಾರೆ ಅಂತ ಅದಕ್ಕೆ ಕತ್ತಲೆಯ ಖಂಡ ಅಂತ ಕರೆಯೋದಿಲ್ಲ. ಸೊ ಈ ಒಂದು ಕಾರಣಗಳಿಂದ ಅದಕ್ಕೆ ಕತ್ತಲೆಯ ಖಂಡ ಅಂತ ಕರೆಯುವಂಥದ್ದು. ಓಕೆನಾ. ತುಂಬ ದೀರ್ಘಕಾಲದವರೆಗೆ ಇದರ ಒಂದು ಸಂಶೋಧನೆ ಕಷ್ಟ ಆಗಿತ್ತು. ಸೊ ಆ ಕಾರಣದಿಂದ ಇದಕ್ಕೆ ಕತ್ತಲೆಯ ಖಂಡ ಅಂತ ಕರೆಯುವಂಥದ್ದು. ಆಫ್ರಿಕಾ ಖಂಡದ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳನ್ನು ವಿವರಿಸಿ. ಯಾವ ರೀತಿಯ ಸಸ್ಯವರ್ಗ ಆ ಒಂದು ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತದೆ ಅನ್ನೋದನ್ನು ತಿಳಿಸಿ ಅಂತ ಕೇಳಿದರೆ 8 ಒಂದು ವಿಧದ ಸಸ್ಯವರ್ಗಗಳನ್ನು ವಿಂಗಡಣೆ ಮಾಡಿರುವಂಥದ್ದು. ಮೊದಲಿಗೆ ಸಮಭಾಜಕ ವೃತ್ತದ ದಟ್ಟ ಅರಣ್ಯಗಳು, ಸಮಭಾಜಕ ವೃತ್ತದ ಬಳಿ ಕಂಡುಬರುವಂತಹ ದಟ್ಟ ಅರಣ್ಯಗಳು. ಇನ್ನು ಸವನ್ನಾ ಹುಲ್ಲುಗಾವಲುಗಳು, ಮರುಭೂಮಿಯ ಸಸ್ಯವರ್ಗ, ಮೆಡಿಟೇರಿಯನ್ ಅರಣ್ಯಗಳು, ಪರ್ವತ ಸಸ್ಯವರ್ಗ, ಸಮಶೀತೋಷ್ಣ ಹುಲ್ಲುಗಾವಲು, ಮಾನ್ಸೂನ್ ಅರಣ್ಯಗಳು,
ಅರೆ ಮರುಭೂಮಿ ಸಸ್ಯವರ್ಗ. ಹೀಗೆ ಸುಮಾರು 8 ಒಂದು ವಿಧದ ಸಸ್ಯವರ್ಗಗಳನ್ನು ಆಫ್ರಿಕಾ ಖಂಡದಲ್ಲಿ ಕಾಣುವಂಥದ್ದು. ಆಫ್ರಿಕಾ ಖಂಡದ ವಾಯುಗುಣದ ವಲಯಗಳು ಯಾವುವು? ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂಥ ವಾಯುಗುಣದ ವಲಯಗಳು, ಇವುಗಳನ್ನು ಕೂಡ 8 ವಿಭಾಗಗಳಾಗಿ ವಿಂಗಡಣೆ ಮಾಡಿರುವಂಥದ್ದು. ಮೊದಲಿಗೆ ಸಮಭಾಜಕ ವೃತ್ತದ ತೇವ ಪ್ರದೇಶ, ಸವನ್ನ ಮಾದರಿ ಪ್ರದೇಶ, ಉಷ್ಣವಲಯದ ಮರುಭೂಮಿ ಪ್ರದೇಶ, ಮೆಡಿಟೇರಿಯನ್ ಪ್ರದೇಶ, ಆರ್ಧ ಉಪ ಉಷ್ಣವಲಯ, ಸಮ ಶೀತೋಷ್ಣ ಹುಲ್ಲುಗಾವಲು ಪ್ರದೇಶ, ಎತ್ತರವುಳ್ಳ ಪ್ರದೇಶ, ಶುಷ್ಕ ಚಳಿಗಾಲವುಳ್ಳ ಉಪ ಉಷ್ಣವಲಯ. ಹೀಗೆ 8 ವಿಧಗಳಾಗಿ ಅಲ್ಲಿನ ಒಂದು ವಾಯುಗುಣಗಳನ್ನು ವಿಭಜನೆ ಮಾಡಿರುವಂಥದ್ದು. ಸ್ನೇಹಿತರೆ, ಇಷ್ಟು ಈ ಪಾಠಕ್ಕೆ ಸಂಬಂಧಿಸಿದಂಥ LBA ಪ್ರಶ್ನೋತ್ತರಗಳಾಗ್ತವೆ. ಇದೇ ರೀತಿಯ ನಿರಂತರ ವಿಡಿಯೋಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಇನ್ನು ಉಳಿದ 4 ಖಂಡಗಳ ಬಗ್ಗೆನೂ ಕೂಡ ಇದೇ ರೀತಿಯ LBA ಪ್ರಶ್ನೆಗಳನ್ನು ಕೊಡ್ತೀವಿ. ದಯವಿಟ್ಟು ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.